ಗುಡ್ ಮಾರ್ನಿಂಗ್. ಹಲೋ. ಬೆಳಗ್ಗೆ ಹೇಳೋದು ಸ್ವಲ್ಪ ಲೇಟ್ ಆಗ್ತಿರುತ್ತೆ. 7:45 ಗೆದ್ದೆ. ಜಲ್ದಿ ಕೆಲಸ ಮುಗಿಸ್ಕೊಂಡು ನಾನು ಗೊಮ್ಮೆ ವಾಶ್ರೂಮ್ ಕೊಂಡ್ಬಿಟ್ಟಿದ್ದೆ. ಇವಾಗ 8:45 ಏನೋ ಆಗಿತ್ತು. ಸ್ವಲ್ಪ ಏನೋ ಮೆಡಿಟೇಟ್ ಮಾಡೋಣ ಅಂತಂದೇನಿ. ಲೆಟ್ಸ್ ಡು ಇಟ್. ಇದು ನನ್ನ ಪ್ಲೇಟ್ ಓಕೆ. ಆಬ್ವಿಯಸ್ಲಿ ಪ್ಲೇಟ್ ಗೊತ್ತಾಗ್ತೈತೆ ಗೊತ್ತಾಯ್ತು ನಮಗೆ. ನನ್ನ ರೂಮ್ಮೇಟಿಂದ ಸೇಮ್ ಪ್ಲೇಟ್ ಇಟ್ಟು ಅಕಸ್ಮಾತ್ ಆಜು ಬಾಜು ಇಟ್ವಿ ಅಂದ್ರೆ ಕಾನ್ಫ್ಯೂಸ್ ಆಗಿರ್ತೈತೆ. ಬಟ್ ಇಲ್ಲಿ ಹೆಸರು ಬರ್ತೈತೆ ನಮ್ಮ ಅಕ್ಕ. ಸೊ ಐ ವಿಲ್ ನಾಟ್. ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿದೆ, ದೋಸೆ ಮಾಡಿದ್ರು, ಸ್ವಲ್ಪ ಬುಕ್ ಓದಿದೆ. ಆಮೇಲೆ ಆಫೀಸಿಂದು ಸ್ವಲ್ಪ ಕೆಲಸ ಇತ್ತು, ಅದನ್ನು ಮಾಡಿದೆ. ದಿಸ್ ಇಸ್ ಹೇರ್ ಆಯಿಲ್ ನಮ್ಮ ಮಮ್ಮಿ ಮಾಡ್ಕೊಟ್ಟಾರು. ಆ್ಯಂಡ್ ಇಟ್ಸ್ ವೆರಿ ಯಮ್ಮಿ. ಎಣ್ಣೆ ಕುಡಿಯೋ ಎಣ್ಣೆ ಇಲ್ಲ ಅನ್ನೋದು. ನನ್ನ ಬೇಬಿಗತ್ಲೆ ಟ್ರೀಟ್ ಮಾಡ್ತೇನೆ ನಾನು ನನ್ನ ಕೂದಲನ್ನ ಇನ್ಮೇಲಿಂತ. ಬಿಕಾಸ್ ಇದು ಭಾಳ ಸೈಜ್ಕೊಡೈತೆ ನನ್ನ ಸಂಬಂಧ. ಇನ್ನೂ ಸೈಜ್ಗಳಾದೈತಿ. ಸೊ ಐ ವಾಂಟ್ ಟು ಟ್ರೀಟ್ ಇಟ್ ಲೈಕ್ ಬೇಬಿ. ಐ ಆಮ್ ಸಾರಿ ಬೇಬಿ. ಮಾಡಿ ಬಂದೆ. ಪುಳಿಯೋಗರೆ ಮಾಡಿದ್ರಿ ಇವತ್ತು. ಬಟ್ಟೆ ವಾಶ್ ಮಾಡ್ಬೇಕು, ಆಮೇಲೆ ಸ್ನಾನ ಮಾಡ್ಬೇಕು. ಊಟ ಆದ್ಮೇಲೆ ಸ್ನಾನ ಮಾಡತ್ತೀನಿ. ಏನು ಅನ್ಕೋಬೇಡ್ರಿ. ಐ ಆಮ್ ವೆರಿ ಗುಡ್ ಗರ್ಲ್. ಓಕೆ, ಐ ಆಮ್ ವೆರಿ ಕ್ಲೀನ್ ಆ್ಯಂಡ್ ಎವ್ರಿಥಿಂಗ್. ಬಟ್ ಅದು ಸ್ವಲ್ಪ ಬಾಕ್ಸ್ ಕೆಲಸ ಐತಲ್ಲ, ಅದು ಮಾಡಿ ಆಮೇಲೆ ಸ್ವಲ್ಪ ಹಿಂಗೆ ಆಕಷ್ಟು. ಇಲ್ಲ ಅಂದ್ರೆ ನಾನು ಜಲ್ದಿನ ಮಾಡ್ತೇನೆ. ಬೆಳಗ್ಗೆ 4 ಗಂಟೆಗೆ ಹೇಳ್ತೇನೆ, 4 ಗಂಟೆಗೆ ಸ್ನಾನ ಮಾಡ್ತೇನೆ. ಜಾಸ್ತಿನ ಮಾತಾಡ್ತೀನಿ. ಬಟ್ಟೆ ತೊಳಿಬೇಕು ನಾನು. ಇಷ್ಟು ಕೈಯಾಗ ತೊಳಿಕಲ್ಲ ನಿಮಗೆ ಇಷ್ಟು ತಿಕ್ಕಿ ತೊಳಿತೇನೆ. ಇಷ್ಟು ಹಾರ್ಡ್ ವರ್ಕಿಂಗ್ ಅದ ನೋಡ್ರಿ. ನಾನು ಇಲ್ಲಿ ಮಟ್ಟ ಇಷ್ಟು ಹತ್ತು ಹೋಗ್ಬೇಕು. ಹಿಂಗೆ ಏನೋ ವ್ಲಾಗ್ ಮಾಡೋದಂದ್ರೆ ಏನೇನು ಮಾಡತ್ತೆ ಅದು ಕಾಣ್ತೈತಿ ಮುಂದಿದ್ದವ್ರಿಗೆ. ಬಟ್ ಆದರೂ ಅದನ್ನ ಹೇಳ್ಬೇಕಿಲ್ಲ. ಸ್ವಲ್ಪ ಇಲ್ಲಿ ಬಂದಾಗ ವಾಷಿಂಗ್ ಮಿಷಿನ್ ಖಾಲಿ ಇದ್ಬಿಡ್ತಂದ್ರೆ ವಿ ಆರ್ ಸೋ ಲಕ್ಕಿ. ಪಿ ಜಿದಾಗಿದ್ದವ್ರಿಗೆ ಅಷ್ಟೇ ಗೊತ್ತಾಗ್ತೈತೆ ಫೀಲಿಂಗ್. ಯಾರು ಇರ್ತಾವೆ ವಾಷಿಂಗ್ ಮಿಷಿನ್ ವೀಕೆಂಡ್ ಯಾರು ಇರ್ತೈತಿ. ಎಲ್ಲರೂ ಕ್ಯೂದಾಗ ಬಕೆಟ್ ಇಟ್ಟು ಹೋಗ್ಬಿಟ್ಟಿರ್ತಾರೆ. ಈಗ ನಂಗೆ ಖಾಲಿ ಐತಿ ಅನ್ಸು ಲಕ್ಕಿ ಮೇಡಮ್. ಕಾಯಿ ಚಂದ ಕಾಣತೈತಿ ನೋಡಿ. ಮಸ್ತ್ ಕಾಣತೈತಿ. ರೂಮ್ ಶಿಫ್ಟ್ ಮಾಡ್ಬೇಕು ನಾ ಅಂದಂಗ. ನಾನು ಪಿ ಜಿಗೆ ಬಂದ ಕೂಡಲೇ ಒಂದು ರೂಮ್ದಾಗಿದ್ದೆ. 1 ತಿಂಗಳಿಗೆ ಇನ್ನೊಂದು ರೂಮಿಗೆ ಬಂದಿದ್ದೆ. ಈಗ ವಾಪಸ್ ಅದ ರೂಮಿಗೆ ಹೊಂಟೇನಿ. ಅದು ಭಾಳ ಕಥೆ ಐತಿ, ಬ್ಯಾಕ್ ಸ್ಟೋರಿ ಐತಿ. ಅದನ್ನ ಹೇಳ್ಕೊಂಡ್ಕೊಂಡ್ರೆ ಈಗ ನನ್ನ ಕೆಲಸ ಮುಗಿಂಗಿಲ್ಲ, ಸುಮ್ಮನೆ ಹೇಳಂಗಿಲ್ಲ. ದಿಸ್ ಚೀಲ, 1 ಚೀಲ, 2 ಚೀಲ, ಉಳ್ದಿದ್ದ ಚೀಲ. ಆಮೇಲೆ ಎಷ್ಟು ದೂರ ಇಲ್ಲ, 4-5 ಕಿಲೋಮೀಟರ್ ಎಲ್ಲ ಇಲ್ಲ ರೂಮ್. ಮೇಲಿಂದ 4th ಫ್ಲೋರ್ ಅಂದ್ರೆ 3rd ಫ್ಲೋರ್. ಪಿ ಜಿ ಹೆಸರು ಹೇಳಂಗಿಲ್ಲ. ನನ್ನ ಫ್ಯಾನ್ಸ್ ಎಲ್ಲ ಬಂದು ಆಟೋಗ್ರಾಫ್ ಹೇಳ್ತಾರೆ ಅನ್ಸೋದು. ಪ್ರಾಬ್ಲಮ್ಸ್ ಆಗ್ತೈತಿ ಮಾತಕ್ಕೆ ನೋಡೋದು. ಇಂಥದ್ರ ನಡುವೆ ವ್ಲಾಗ್ ಬಂದ್ ಮಾಡ್ಬೇಕು ನನಗೆ. ಮನೀಷಾ ಕಡ್ತಿರೋದೆ ಕಡೆ. ಥ್ಯಾಂಕ್ ಯು ಬೈ. ರೂಮ್ ಶಿಫ್ಟ್ ಮಾಡಕ್ಕೆ ಹೆಲ್ಪ್ ಮಾಡಕ್ಕೆ ವ್ಲಾಗ್ದಾಗ ಬರ್ತೈತಿದೆ. ಶಾಕಿಂಗ್ ಫೇಸ್ ನೋಡಿ. ನೀಟಾಗಿ ಬಂದಿಲ್ಲ. ಸಾಮಾನೆಲ್ಲ ಶಿಫ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಮಸ್ತ್ ಹಾಫ್ ಆನ್ ಅವರ್ ಬಿಟ್ಕೊಂಡೆ. ನನ್ನ ಚಪ್ಪಲ್ ಇತ್ತು ಹೊಲ್ಸ್ಕೊಳಕ್ ಹೊಂಟೇನಿ. ಯಾವಾಗ ಹೋಗ್ಬೇಕು ಅನ್ಕೊಳತೀನಿ ಅವಾಗ ಮಳೆ ಬರ್ತೀನಿ. ಏನ್ ಮಾಡ್ಲಿ ಗೊತ್ತಾಗಬೇಕು ನನಗೆ. ಲಾಸ್ಟ್ ಟೈಮ್ ಹಂಗ ಮೊನ್ನೆ ಇದ್ದ ಚಪ್ಪಲ್ಲ ಹೊಲ್ಸ್ಕೊಳಕ್ ಹೊರಟಿದ್ದೆ, ಮಳೆ ಬಂದ್ಬಿಡ್ತು, ಪೋಸ್ಟ್ಪೋನ್ ಆಯ್ತು. ಇವಾಗ ಹಂಗಾಗತೈತಿ ನೋಡು. ಮೇ ಬಿ ನಾನು ಹೋದಾಗ ಶೆಟ್ಟಿರು ಮೀಟ್ ಆಗ್ತೇನೆ. ನಾನು ಆಗಿನ ಪಿ ಜಿನಿಯರ್ ಆಗಿದ್ದೇನೆ. ಸೊ ಚಪ್ಪಲ್ ಅಂಗಡಿ ಬಂದು ಮಳೆಯಾಗ ಛತ್ರಿ ಹಿಡ್ಕೊಂಡು ಹೋಗ್ರಿ. ನಾನು ಬಂದೈತಿ. ಏನು ಚಪ್ಪಲ್ ಅಂಗಡಿದವ್ರು ಲೇಟ್ ಆಗ್ಬೇಕು ಜಲ್ದಿ ಹೋಗ್ತಾರೆ. ಎಷ್ಟು ಶ್ರೀಮಂತ ಇರ್ಬೋದು ಅಂತೇಳಿ. ಯಾವಾಗ ಬೇಕಾದ್ರೆ ರಜಾ ಹಾಕ್ತಾರೆ. ನಂಗೆ ಯಾವಾಗ ಎಕ್ಸ್ಪೀರಿಯನ್ಸ್ ಆಗೈತಿ ಇದು. ಒಮ್ಮೆ ಎಲ್ಲ ಮಡಚಿಡ್ಬೇಕಿತ್ತು. ಬಟ್ಟೆ ತೊಳೆದು ಕಾಣಿಸುತ್ತೆ. ಇವತ್ತಿನ ದಿನ ಎಷ್ಟು ಚಲೋ ಇತ್ತು ಅನ್ಸಾತೈತಿ ನನಗೆ. ಯಾಕಂತಂದ್ರೆ ಬೆಳಗಿಂದ ಕೆಲಸ ಮಾಡೀನಿ. ಇಟ್ ವಾಸ್ ಪ್ರೊಡಕ್ಟಿವ್. ಆ್ಯಂಡ್ ಒನ್ ಮೋರ್ ಗುಡ್ ಥಿಂಗ್ ಏನಂತಂದ್ರೆ ನಾ ಸ್ಕ್ರೋಲ್ ಮಾಡೀನಿ. ಸ್ಕ್ರೋಲ್ ಮಾಡೋದು 1-2 ವೀಕ್ಸ್ ಆದ. ಎಷ್ಟು ಟ್ರೈ ಮಾಡತ್ತಿದ್ದೆ ನಾ ಸ್ಕ್ರೋಲ್ ಮಾಡಬಾರ್ದು, ನಾ ಇನ್ಸ್ಟಾ ಸ್ಕ್ರೋಲ್ ಮಾಡಬಾರ್ದು. ಏನು ನನ್ನ ಕೆಲಸನೂ ಅದ್ರ ಇನ್ಸ್ಟಾದಾಗ ಇದ್ದಿದ್ದು ಸಂಬಂಧ ಏನು ಕಾನ್ಷಿಯಸ್ಲಿ ನನಗೆ ನನ್ನ ಕೆಲ್ಸಕ್ಕಷ್ಟೇ ಇನ್ಸ್ಟಾ ತೆಗ್ದಿರ್ತೀನಿ. ಬಟ್ ಇಲ್ಲ, ಸ್ಕ್ರೋಲ್ ಮಾಡ್ಕೊಂಡು ಕುಂತಿರ್ತೀನಿ. ಆ್ಯಂಡ್ ಕಮ್ಮಿ ಮಾಡೇನಿ. ಮೊದಲಿನ ಭಾಳ ಕಮ್ಮಿ ಆಗೈತಿ. 2 ತಾಸು ಹಂಗೆ ಏನೋ ಸ್ಕ್ರೋಲ್ ಮಾಡಿಬಿಡ್ತಿದ್ದೆ. ಆಮೇಲೆ ಗಿಲ್ ಟ್ರಿಪಿಗೆ ಹೋಗ್ಬಿಡ್ತಿದ್ದೆ. ಬಟ್ ಹಂಗಿಲ್ಲ ಇವಾಗ. ಬಟ್ ಸ್ಟಿಲ್ ನನಗೆ ಫುಲ್ ಕಂಪ್ಲೀಟ್ ಬಂದ್ ಮಾಡಿದ್ದಿಲ್ಲ. ಬಟ್ ಇವತ್ತು
ಇವತ್ತು ಭಾಳ ಮಾಡಿಲ್ಲ ನಾನು ಸ್ಕ್ರೋಲ್. ಬೆಳಗ್ಗೆ ಕೆಲಸ ಮಾಡ್ಬೇಕಾ ಸ್ವಲ್ಪ ಏನೋ ಡಿಸ್ಟ್ರಾಕ್ಟ್ ಆದೆ, ಬಟ್ ಇಲ್ಲ ವಾಪಸ್ ಬಂದ ಕೆಲಸ ಎಷ್ಟು ಬೇಕು ಅಷ್ಟು ಮಾಡಿದೆ. ಎದ್ದು ಅಲ್ಲಿಗೆ ಹಚ್ಕೊಂಡೆ. ಐ ಮೀನ್ ಯು ಕ್ಯಾನ್ ಸಿ ದ್ಯಾಟ್ ಇನ್ ಬ್ಲಾಗ್ ಅಲ್ಲ. ಒಂದು ಸ್ವಲ್ಪ ಕೂದಲಾದ ಒಂದು ಸ್ವಲ್ಪ ತ್ರಾಸ ಆತು ಇವತ್ತು, ಬಿಟ್ರೆ ಇಟ್ಸ್ ಫೈನ್, ಭಾಳ ಏನಾಗಿಲ್ಲ. ಆಮೇಲೆ ಕಂಟ್ರೋಲ್ ಮಾಡ್ಕೊಂಡೆ ನಾನು. ಸೊ ದ್ಯಾಟ್ಸ್ ಗುಡ್ ಥಿಂಗ್. ನಂಗೆ ಹೊಟ್ಟೆ ಹಸಾತೈತಿ ಈಗ. ಎಷ್ಟು ಗಂಟೆ ಆಯ್ತು? ಇನ್ನು 7:45 ಮಟ್ಟ ವೆಯ್ಟ್ ಮಾಡ್ಬೇಕು ಊಟಕ್ಕೆ. ನಾನು ಸ್ನ್ಯಾಕ್ಸ್ ಇಲ್ಲ, ನಂಗೆ ಐಸ್ ಕ್ರೀಮ್ ತಿನ್ಬೇಕು ಅನ್ಸಾತೈತಿ. ಸೆಪ್ಟೋದಾಗ ಆರ್ಡ್ರ್ ಮಾಡ್ಲೋ ಬೇಡ? ಅವ್ರು ಐಸ್ ಕ್ರೀಮಿಗೆ 40 ರೂಪೀಸ್ ಐಸ್ ಕ್ರೀಮ್ ತೊಗೊಳಕ್ಕೆ ಡೆಲಿವರಿ ಚಾರ್ಜ್ ಹಾಕಿ ಮೊನ್ನೆ ನೋಡತ್ತೀನಿ 130 ರೂಪೀಸ್ ಆಗತೈತಿ. ಅಪ್ಪ ಅಂದ್ಕೊಂಡು ಮತ್ತೆ ಅಂಗಡಿಗೆ ಹೋಗಿ ತಿಂದು ಬಂದೆ. ಇವತ್ತು ಅದ ಮಾಡ್ಲೇನು ಬೇಡ, ಅಂಗಡಿಗೆ ಹೋಗಿ ಮನ್ಸಿಲ್ಲ, ಈಗ ಅಷ್ಟು ಹೋಗಿ ಬಂದೆ. ಊಟ ಏನಿತ್ತು ಮನುಷ್ಯ? ಊಟ ಹೋಗ್ಬೇಡಿ ಸ್ವಲ್ಪ ಜಾಸ್ತಿ ಅಡಿಕೆ ಇರ್ಲ ಯಾಕೆ? ಊಟಕ್ಕೆ ರೈಸ್ ದಾಲ್ ಮಜ್ಜಿಗೆ. ಊಟ ಹೆಂಗಿತ್ತು? ಸೇಮ್ ಟೇಸ್ಟ್, ಸೇಮ್ ರುಚಿ. ಅದನ್ನ ಹೇಳಿದೆ ಹೆಂಗಿತ್ತು. ಗೋಬಿ ಹೌದು, ಗೋಬಿ ಕಾಳು ಪಲ್ಯನೂ ಇತ್ತು ಇವತ್ತು. ಗೋಬಿ ಪಲ್ಯ ಚೆನ್ನಾಗಿತ್ತು, ಚಲೋ ಇತ್ತು. ಎಷ್ಟು ರೇಟ್ ಅನ್ನದಾಲು ಸ್ವಲ್ಪ ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಿಕಾಸ್ ಸೇಮ್ ಟೇಸ್ಟ್. ದಿನ ಮಜ್ಜಿಗೆ ಇಷ್ಟ ಆಯ್ತು. ಮಜ್ಜಿಗೆ ಬಿಡು ನಿಮ್ಮ ಫೇವ್ರೇಟ್. ಅಷ್ಟೇ ಇವತ್ತಿನ ವ್ಲಾಗ್ ಮುಗಿಸ್ತೇನೆ. ಪಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೇನೆ.